ಪ್ರೆಸ್ ಮೀಟ್ ಅಲ್ಲಿ ಎಲ್ಲೋ ಕುಂತು 4 ಗೋಡೆಗಳ ಮಧ್ಯೆ ಒಂದು ಬೈಕ್ ಎದುರುಗಡೆ ಅಲ್ಲ. ಒಂದ್ ನಿಮಿಷ ತಡ್ರಿ. ಈ ಸರ್ಕಾರದ ಆಡಳಿತ ವೈಫಲ್ಯ ಈಗಿಷ್ಟು ಪಾಯಿಂಟ್ಸ್ ಹೇಳಿದ್ರಲ್ಲ, ಇದನ್ನು ಜನರ ಹತ್ರ ತೆಗೆದುಕೊಂಡು ಹೋಗುವಂತ ಒಂದು ಸಂಘಟಿತ ಹೋರಾಟ ನಿಮ್ಮ ಪ್ರತಿಪಕ್ಷಗಳು ಏನು ಮಾಡ್ತಿದ್ದಾರೆ? ನೀವಂತೂ ಎಲ್ಲದಿರ್ ಗೊತ್ತಿಲ್ಲ. JDS ಅವರು BJP ಅವರಂತೂ ಅವರು ಈಗ ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಂಡು ಅವರು ಸಂಘಟಿತರಾಗಿ ಯಾವಾಗ ಒಂದಾಗಿ ಹೋರಾಟ ಮಾಡ್ಬೇಕು ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಪ್ರತಿಪಕ್ಷಗಳಂತೂ ಪ್ರತಿಪಕ್ಷಗಳ ಜೀವಂತನೇ ಇಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಒಂದ್ ನಿಮಿಷ ತಾಡ್ರಿ ಸರ್. ಛಲವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಬಿಟ್ರೆ ಆರ್ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರ. ಅದೇ ಹಿಂದೂ ಮುಸ್ಲಿಂ ಜಗಳ ಸರ್ ಒಂದ್ ನಿಮಿಷ ತಾಡ್ರಿ. ಹಿಂದೂ ಮುಸ್ಲಿಂ ಜಗಳ ಆದ್ರೆ ಒಂದು ಯತ್ನಾಳು CT ರವಿ ಇವರು ಪ್ರತಾಪ್ ಸಿಂಹ. ಹಿಂದೂ ಮುಸ್ಲಿಂ ಜಗಳ ಆದ್ರೆ ಪ್ರತಾಪ್ ಸಿಂಹ CT ರವಿ ಯತ್ನಾಳು. ಇದು ರಾಜ್ಯದ ಏನಾದ್ರೂ ಜ್ವಲಂತ ಸಮಸ್ಯೆಗಳು ಈ ತರದ ಏನಾದ್ರೂ ವಿಚಾರಗಳಿದ್ರೆ ಆರ್ ಅಶೋಕ್ ಛಲವಾದಿ ನಾರಾಯಣ ಸ್ವಾಮಿ ಬಿಟ್ರೆ ಕುಮಾರಸ್ವಾಮಿ ಅವ್ರ ಮಾತು ಇನ್ನು ಮಟ್ಟ ಕೇಳಿಲ್ಲ ತಡ್ರಿ. ನಿಖಿಲ್ ಕುಮಾರಸ್ವಾಮಿ ಅವ್ರ ಪಕ್ಷ ಸಂಘಟನೆ ಮಾಡ್ತೀನಂತ ಆರಂಭ ಶುರತ್ತು ತೋರಿಸಿದ್ರು. ಇವಾಗ ಎಲ್ಲಿ ಮಾಡ್ತಿದ್ರು ಪಕ್ಷ ಸಂಘಟನೆ ಅನ್ನೋದು ಒಂದು ಗೊತ್ತಿಲ್ಲ. ನೀವು ಪಕ್ಷ ಸಂಘಟನೆ ಮಾಡ್ತಿರೋ ಬಿಟ್ಟು ಪ್ರತಿಪಕ್ಷಗಳಾಗಿ ನೀವು ಜೀವಂತವಾಗಿದ್ದೀರಿ ಅಂತ ಜನರಿಗೆ ಅನಿಸ್ತಿಲ್ಲ. ಡಿಬೇಟ್ಗಳಲ್ಲಿ ಒಂದಿಷ್ಟು ಜೋರು ಮಾತಾಡಿ ಹೋಗ್ತೀರಷ್ಟೇ. ಲಕ್ಷ್ಮಣ್ ಸರ್ ಒಂದ್ ನಿಮಿಷ. ಲಕ್ಷ್ಮಣ್ ಸರ್, ಆಡಳಿತದ ವೈಫಲ್ಯಗಳ ಜೊತೆಗೆ ನಮ್ಮ ಪ್ರತಿಪಕ್ಷಗಳು ಎಲ್ಲದಾವ್ರಿ ಸರ್. ಯಾರು ಎಲ್ಲಿ ಒಬ್ರು ಕಾಣಲ್ಲಲ್ರಿ ಸರ್. ಅದೇ ಛಲವಾದಿ ನಾರಾಯಣ ಸ್ವಾಮಿ ಅವರು, ಅದೇ ಆರ್ ಅಶೋಕ್ ಅವರು. ಮತ್ತೆ ಆರ್ ಅಶೋಕ್ ಅವ್ರು ಮಾತಾಡಿಲ್ಲ ಅಂತ ಪ್ರತಿಪಕ್ಷ ನಾಯಕ ಅಂತ ಅನಿಸ್ಕೊಳ್ಳಲ್ಲ. ಸಂಘಟಿತವಾಗಿ ಇವರು ಜನರನ್ನ ತಲುಪುವ ನಿಟ್ಟಿನಲ್ಲಿ ಏನ್ ಮಾಡ್ತಿದಾರ್ರಿ ಸರ್ ಇವರು? ಟೋಟಲ್ ಫೇಲಿಯರ್ ಇವರು. ಅವ್ರನ್ನ ಕೇಳ್ತಿದ್ದೀನಿ. ಆಡಳಿತ ಪಕ್ಷಕ್ಕಿಂತಲೂ ಫೇಲ್ಯೂರ್ ಆಗಿರೋದು ಪ್ರತಿಪಕ್ಷ ಇವತ್ತಿನ ಪರಿಸ್ಥಿತಿ. ಯಾಕೆಂದ್ರೆ ನಾವು ಹಿಂದಿಂದ ನೋಡಿದ್ದೀವಲ್ಲ, ಎಲ್ಲ ಹೋರಾಟ. ಈ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವತ್ತಿನ ಹೋರಾಟಗಳೇನಿತ್ತು, ಇವತ್ತಿನ ಹೋರಾಟಗಳು ಏನಿದೆ, ಒಂದು ಬೆಳಗ್ಗೆ ಎದ್ದು ಒಂದು 4 ಜನ ಮೀಡಿಯಾದವ್ರನ್ನ ಕರೆದುಬಿಟ್ಟು ಒಂದು ಬೈಟ್ ಕೊಟ್ಬಿಟ್ಟು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ರೆ ಅಲ್ಲಿಗೆ ನಮ್ಮ ಹೋರಾಟ ಮುಗೀತು. ಇದು ಇವತ್ತಿನ ಪ್ರತಿಪಕ್ಷದ ಹೋರಾಟದ ಸ್ಥಿತಿ. ಇದು ಮುಂದುವರ್ಕೊಂಡು ಹೋಗಿ ಏನಾಗಿದೆ, ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ಆಡಳಿತ ನಡೆಸೋರಿಗೆ. ಅಯ್ಯೋ ಇವ್ರ ಬಂಡವಾಳ ಇಷ್ಟೇ ಬಡ್ಕೊಂತಾರೆ, ನಾವು ನಮ್ಮ ಪಡೆ ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗೋಣ. ಅವರು ಆ ಸ್ಥಿತಿ ಬಂದಿದ್ದಾರೆ, ಇವರು ಈ ಸ್ಥಿತಿ ಬಂದಿದ್ದಾರೆ. ಇವರಿಬ್ಬರ ಮಧ್ಯದಲ್ಲಿ ತೊಂದರೆಗೆ ಒಳಗಾಗ್ತಿರೋರು ಕರ್ನಾಟಕದ ಜನತೆ. ಇಷ್ಟು ಬಿಟ್ಟರೆ ಯಾವುದೋ ಒಂದು ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ. ಎಲ್ಲ ಸ್ಟ್ಯಾಂಡ್ ಸ್ಟಿಲ್, ಅರ್ಧಕ್ಕರ್ಧ. ಇವತ್ತು ಶುರು ಮಾಡಿದ ಕೆಲಸ ಹೋರಾಟಗಳು ಈಗ ಎಷ್ಟೊಂದು ಇಶ್ಯೂಸ್ ಇವ್ರು ಹೇಳಿದ್ರು. ಉದಾಹರಣೆಗೆ ವೈದ್ಯರು ಸರ್, ವೈದ್ಯರ ನೇಮಕಾತಿ ವಿಚಾರದಲ್ಲಿ ಸರ್ ನಮ್ಮ ಮನೆಗೆ ಬರ್ತಾರೆ ಸರ್ ಹುಡುಗರು. ನಮ್ಮ ಮನೆಗೆ ಬಂದಿದ್ರು. ನಾನು ಸುಳ್ಳು ಹೇಳ್ತೀನಿ, ನಮ್ಮ ಮನೆಗೆ ಬಂದಿದ್ರು. ಮೇಡಮ್ ಡಾಕ್ಟರ್ಸ್ ನೇಮಕಾತಿ ವಿಚಾರದಲ್ಲಿ ಮೇಡಮ್ ಮಾತಾಡ್ಬೇಕು, ಸ್ವಲ್ಪ ನಮ್ಮ ಪರವಾಗಿ ಧ್ವನಿ ಎತ್ತರಿ ಮೇಡಮ್ ಕೇಳಕ್ ಬಂದಿದ್ರು. ಇಲ್ಲಪ್ಪ ಅಂತ ಸಿಚುವೇಶನ್ ಬರ್ಲಿ, ನಾವು ಅದ್ರ ಪರವಾಗಿ ಗ್ಯಾರಂಟಿ ನ್ಯೂಸ್ ನಿಮ್ಮ ಪರವಾಗಿ ನಾವು ನಿಂತ್ಕೋತೀವಿ ಅಂತ ನಾನು ಮನೆಗೆ ಬಂದು ಚಾನಲ್ಗೆ ಬಂದಿಲ್ಲ, ಹುಡ್ಕೊಂಡು ಮನೆಗೆ ಬಂದು. ಆಮೇಲೆ ಸರ್ಕಾರಿ ಶಾಲೆ ಒಂದು ಇಶ್ಯೂ ಬೇಸ್ಡ್ ಹೋರಾಟ ಮಾಡಿ ಅದನ್ನೊಂದು ಇಂಪ್ಯಾಕ್ಟ್ ಮಾಡೋದು ಇವ್ರಿಗೆ ಗೊತ್ತಾಗಲ್ಲ. ಇವ್ರಿಗೆ ಆಗ್ತಾ ಇಲ್ಲ. ಯಾಕೆಂದ್ರೆ ಈಗ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ. ಹೋರಾಟಕ್ಕೆ ಸಿಂಗಲ್ ಇವ್ರು ವಿಜೇಂದ್ರ ಅವ್ರು ಬಂದ್ರು ಹೋದ್ರು. ಸರ್ಕಾರದ ಭಾಗವಾದಂತ ಯಾವ ಶಾಸಕರು ಬಂದ್ರು, ನಾಯಕರು ಬಂದ್ರೆ ಯಾರು ಬಂದಿಲ್ಲ. ಬಂದ್ರು ವಿಜೇಂದ್ರ ಅವ್ರು ಬಂದ್ರು, ಸಿಂಗಲ್ ಆಗಿ ಬಂದ್ರು, ಸಿಂಗಲ್ ಆಗಿ ಹೋದ್ರು. ಮುಗಿದೋಯ್ತು. ಏನ್ ಸರ್ ಏನ್ ಹೋರಾಟ ಏನ್ ಮಾಡ್ಬೇಕು? ಹೋರಾಟ ನಿಮ್ ರೀತಿಯಲ್ಲಿ ಹೆಂಗ್ ಬರಬೇಕು? ನಾವು ನಮಗೆ ಒಂದು ಜಾಗ ಅಂತ ಕೊಟ್ಟವ್ರೆ, ಫ್ರೀಡಮ್ ಪಾರ್ಕ್ ಕೊಟ್ಟವ್ರೆ. ನಮ್ಮ ಸಮಸ್ಯೆಗಳನ್ನ ನೀವು ಫ್ರೀಡಮ್ ಪಾರ್ಕ್ ಕುತ್ಕೊಂಡು ಕೂಗಾಡಿ ಹೋರಾಟ ಮಾಡಿ ಪ್ರೆಸ್ ಮೀಟ್ ಮಾಡಿ ಅಂತ ನೀವು ಹೇಳ್ತೀರಿ. ನಾವೇನಾದ್ರೂ ಫ್ರೀಡಮ್ ಪಾರ್ಕ್ ಇಂದ ಒಂದ್ 2 ಹೆಜ್ಜೆ ಮುಂದೆ ಬಂದಿದ ತಕ್ಷಣ ಪೊಲೀಸರು ಅರೆಸ್ಟ್ ಮಾಡಿ ತಗೊಂಡು ಬಿಡ್ತಾರೆ. ಇದು ಕಾನೂನು ವ್ಯವಸ್ಥೆ ಅಲ್ವಾ? ಆಯ್ತಲ್ವಾ? ಬೆಲೆ ಏರಿಕೆಗೆ ಆಯ್ತಲ್ವಾ? ನಮ್ದು JDS ಪಕ್ಷದಿಂದ ಬೆಲೆ ಏರಿಕೆಗೆ ಒಂದು ಯಾತ್ರೆ ಮಾಡಿದ್ರು ಬಿಜೆಪಿ ಅವರು. ಬೆಲೆ ಏರಿಕೆ ಮಾಡಿದೀವಿ. ನೀವು ಒಂದು ಮಾತಂದ್ರಿ, ಅದೇನು ಹೋರಾಟ? ಅದೆಂತ ಹೋರಾಟ? ನೀವು ನಮ್ಗೆ ಸ್ವಲ್ಪ ಹೇಳಿ, ನೀವು ನಮ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನೀವು ನಮ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಒಂದ್ ನಿಮಿಷ ಅಲ್ಲ ಸರ್, ಅದೆಲ್ಲ ತಾವ ಬಂದಿದ್ದು ಹೊರಗ. ನೀವ್ ಅದನ್ನ ಎನ್ಕೇಶ್ ಮಾಡಿ ಹೊರಗ. ಒಂದ್ 2 ದಿನ ರಸ್ತೆ ಗುಂಡಿ ಅಲ್ಲ ತಡ್ರಿ, ರಸ್ತೆ ಗುಂಡಿಗೆ ಬಂದ್ರಿ. ಆರ್ ಅಶೋಕ್ ಅವರು ಬಂದ್ರು, ಒಂದಿನ ಕಾಂಕ್ರೀಟ್ ಹಾಕಿದ್ರು, ಮುಗಿದೋಯ್ತು. ಎಷ್ಟು ಗುಂಡಿ ಮುಚ್ಚಾರ ಇಡೀ ರಾಜ್ಯದಲ್ಲಿ ಎಷ್ಟು ಅಲ್ಲ, ಇಡೀ ರಾಜ್ಯಾದ್ಯಂತ ರಸ್ತೆಗಳ ಥ್ಯಾಂಕ್ ಯು.
ಥ್ಯಾಂಕ್ ಯು ವೆರಿ ಮಚ್. ಟೈಮ್ ಆಯ್ತು, ಲಾಸ್ಟ್ ಇಲ್ಲ ಏನಿಲ್ಲ. ಸರಿ ಸರಿ ಸರಿ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಆಯ್ತು, ಥ್ಯಾಂಕ್ ಯು ವೆರಿ ಮಚ್. ಆಯ್ತಾಯ್ತು ಸರ್, ಆಯ್ತಾಯ್ತು. ಓಕೆ ಓಕೆ, ಮುಗಿಸೋಣವಾ? ಮುಗಿಸೋಣ, ಮುಗೀತು ಸರ್. ಆಯ್ತಾಯ್ತು, ಥ್ಯಾಂಕ್ ಯು. ಸರ್ಕಾರ ಮೇಡಮ್, ಇದು ರಾಜ್ಯ ಅಲ್ಲ, ನೀವೆಲ್ಲ ಒಂದು ಧನ್ಯವಾದ ಸ್ವೀಕರಿಸಿ ಗೌರವಯುತವಾಗಿ ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಿರೋ ಅಥವಾ ಹಿಂಗೆ ಹಾರಾಡಿ ಚೀರಾಡಿ ಅರ್ಧಕ್ಕೆ ನಿಮ್ಮನ್ನ ಕಟ್ ಮಾಡಿ ಅಲ್ಲ, ನಿಮಗೆ ನೀವು ಅವಮಾನ ಮಾಡ್ಕೊಳ್ಳೋದು ಸರಿಯಲ್ಲ. ನಾನು ಧನ್ಯವಾದ ಹೇಳ್ತಿದ್ದೀನಿ. ಧನ್ಯವಾದ ರಘುದಡ್ಡರಿ ಅವರೇ, ಧನ್ಯವಾದ ರಘುದಡ್ಡರಿ ಅವರೇ, ಧನ್ಯವಾದ 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 ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಲ್ ರೈಟ್, ಓಕೆ. ಏನೇ ಆಗಲಿ, ಡಿ ಕೆ ಶಿವಕುಮಾರ್ ಅವರು ಕಲಿಯುಗದ ಕರ್ಣ ಅಂತ ಅನ್ನಿಸಿಕೊಳ್ತಾ ಇದ್ದಾರೆ. ಅವ್ರು ಕಲಿಯುಗದ ಕರ್ಣ ಆದರೂ ಆಗಲಿ, ಸಿದ್ದರಾಮಯ್ಯನವರು ಕಲಿಯುಗದ ಅರ್ಜುನ ಆದರೂ ಆಗಲಿ, ಆದರೆ ನಮಗೆ ಬೇಕಾಗಿರೋದು ಒಳ್ಳೆಯ ಆಡಳಿತ, ನಮಗೂ ಬೇಕಾಗಿರೋದು ಒಂದು ರಾಮರಾಜ್ಯ. ಆ ನಿಟ್ಟಿನಲ್ಲಿ ಏನಾದರೂ ಇವರು ಈ ಒಂದು ತ್ಯಾಗದಿಂದ ಆ ಒಂದು ಆಡಳಿತವನ್ನು ತಂದರೆ ಅಷ್ಟರ ಮಟ್ಟಿಗೆ ಥ್ಯಾಂಕ್ ಯು ವೆರಿ ಮಚ್, ಇಲ್ಲಿಗೆ ಮುಗಿಸಿದ್ರಿ ಅಂತ ಅನ್ಬೋದು. ಅದನ್ನು ಬಿಟ್ಟು ಮತ್ತೆ ಇದು ನವೆಂಬರ್ ಕ್ರಾಂತಿ ಅನ್ನೋದು ಮುಂದಕ್ಕೆ ಸಂಕ್ರಾಂತಿಗೆ ಹೋಯ್ತು ಅಂದರೆ ಅಲ್ಲಿ ಮಟ್ಟ ಮತ್ತೆ ಅನಿಶ್ಚಿತತೆ, ಅಲ್ಲಿ ಮಟ್ಟ ಆಡಳಿತದಲ್ಲಿ ಒಂದು ರೀತಿಯಾದಂತಹ ತಟಸ್ಥತೆ. ಇನ್ನು ಚಳಿಗಾಲದ ಅಧಿವೇಶನದಲ್ಲಿ ಅದೇನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಪ್ರತಿಪಕ್ಷಗಳಿಗೆ ಜೀವ ಇದ್ದರೆ, ಪ್ರತಿಪಕ್ಷಗಳಿಗೆ ನಿಜಕ್ಕೂ ಕೂಡ ಈ ರಾಜ್ಯದ ಬಗ್ಗೆ ಬದ್ಧತೆ ಇದ್ದರೆ, ಪ್ರತಿಪಕ್ಷಗಳು ಮುಂದಿನ ದಿನಗಳಲ್ಲಿ ಈ ಆಡಳಿತ ವೈಫಲ್ಯವನ್ನು ಮುಂದಿಟ್ಕೊಂಡು ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಏನಾದರೂ ಆಸೆ ಇದ್ದರೆ, ಚಳಿಗಾಲದ ಅಧಿವೇಶನದಲ್ಲಿ ಒಳ್ಳೆಯ ರೀತಿಯಲ್ಲಿ ರಾಜ್ಯದ ಜನರ ಸಮಸ್ಯೆಗಳನ್ನು ಮತ್ತು ಈ ಕಾಂಗ್ರೆಸ್ನ ದುರಾಡಳಿತವನ್ನು ಜನರೇ ಮುಂದಿಡುವ ಮತ್ತು ಸದನದ ಮುಂದಿಟ್ಟು ಅವುಗಳ ಮೂಲಕ ಆಡಳಿತ ಪಕ್ಷದ ಕಿವಿ ಹಿಂಡೋ ಕೆಲಸ ಮಾಡಿ, ಗದ್ದಲ ಮಾಡಿ, ಗಲಾಟೆ ಮಾಡಿ, ಹೊರಗೆ ಬಂದು ಒಳಗೆ ಜಗಳ ಮಾಡಿ, ಬಾಯಿಗೆ ಬಂದಿದ್ದು ಮಾತಾಡಿ ಆ ಪ್ರಜಾಪ್ರಭುತ್ವದ ದೇಗುಲವನ್ನು ಹಾಳು ಮಾಡೋ ಕೆಲಸ ಮಾತ್ರ ಮಾಡಬೇಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಇದು ಇದರಿಂದ ವಿಶೇಷ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.